ಬೆಂಗಳೂರು ಮಾಜಿ ಡಿಸಿ ಜೆ ಮಂಜುನಾಥ್ ಮೇಲಿನ ಲಂಚ ಪ್ರಕರಣ ಐಎಎಸ್ ಅಧಿಕಾರಿ ಜೆ ಮಂಜುನಾಥ್ಗೆ ಮತ್ತೆ ಸಂಕಷ್ಟ ಶುರು. ಜೆ ಮಂಜುನಾಥ್ ಬೆಂಗಳೂರು ಡಿಸಿ ಆಗಿದ್ದಂಥ ವೇಳೆ ಎಸಿಬಿಗೆ ಟ್ರ್ಯಾಪ್ ಆಗಿದ್ರು. ಭೂ ವ್ಯಾಜ್ಯ ಇತ್ಯರ್ಥಕ್ಕೆ ಲಂಚ ಪಡೆಯುವಾಗ ಸಿಕ್ಕಿಬಿದ್ದಿದ್ರು. ಕೂಡ್ಲು ಗ್ರಾಮದ 38 ಗುಂಟೆ ಕೇಸ್ನಲ್ಲಿ ಲಂಚಾವತಾರ ಪಡೆದಂಥ ಆರೋಪ ಇವರ ಮೇಲಿತ್ತು. ಮಂಜುನಾಥ್ ಸೂಚನೆ ಮೇರೆಗೆ ಹಣ ಪಡೆದಿದ್ದ ವ್ಯವಸ್ಥಾಪಕ ಮಹೇಶ್ ಮಂಜುನಾಥ್ ಮೇಲಿನ ಎಫ್ಐಆರ್ ಅನ್ನು ರದ್ದುಗೊಳಿಸಿತ್ತು ಹೈಕೋರ್ಟ್. ಎಫ್ಐಆರ್ ಕಾನೂನು ಪ್ರಕಾರ ಸರಿಯಿಲ್ಲ ಅಂತ ಹೇಳಿತ್ತು ಸುಪ್ರೀಂ. ಮಂಜುನಾಥ್ ಲಂಚ ಪಡೆದಿರೋದಕ್ಕೆ ಸಾಕ್ಷ್ಯ ಇದೆ ಅಂತ ಸುಪ್ರೀಂ. ಕೂಡಲೇ ತನಿಖೆ ನಡೆಸಿ ಅಂತ ಲೋಕಾಯುಕ್ತಕ್ಕೆ ಸುಪ್ರೀಂ ನಿರ್ದೇಶನ. ಈಗಾಗಲೇ ಲಂಚ ಪ್ರಕರಣದಲ್ಲಿ ಜೈಲು ಸೇರಿದ್ರು ಜೆ ಮಂಜುನಾಥ್ ಆ್ಯಂಡ್ ಟೀಮ್. ಮಂಜುನಾಥ್ ಜೊತೆ ಜೈಲು ಸೇರಿದ್ದ ನೌಕರರ ಮಹೇಶ್, ಗುತ್ತಿಗೆ ನೌಕರರ ಚೇತನ್. ಹಾಗಾಗಿ ಒಂದು ಕಡೆ ಈ ಡಿಸಿ ಜೆ ಮಂಜುನಾಥ್ ಮೇಲಿನ ಲಂಚ ಪ್ರಕರಣದಿಂದಾಗಿ ಜೆ ಮಂಜುನಾಥ್ಗೆ ಮತ್ತೆ ಸಂಕಷ್ಟ ಶುರುವಾಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಎದುರಾಗಿದೆ. ಬೆಂಗಳೂರು ಮಾಜಿ ಡಿಸಿ ಜೆ ಮಂಜುನಾಥ್ ಮೇಲಿನ ಲಂಚ ಪ್ರಕರಣ ಐಎಎಸ್ ಅಧಿಕಾರಿ ಜೆ ಮಂಜುನಾಥ್ಗೆ ಮತ್ತೆ ಸಂಕಷ್ಟ ಶುರುವಾಗುತ್ತಾ ಅನ್ನುವಂಥ ಪ್ರಶ್ನೆ ಮೂಡಿದೆ. ಬೆಂಗಳೂರು ಡಿಸಿಯಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಂಥ ವೇಳೆ ಎಸಿಬಿಗೆ ಟ್ರ್ಯಾಪ್ ಆಗಿದ್ರು. ಭೂ ವ್ಯಾಜ್ಯ ಇತ್ಯರ್ಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಂಚ ಪಡೆಯುವಂಥ ಸಂದರ್ಭದಲ್ಲಿ ಸಿಕ್ಕಿ ಬಿದ್ದಿದ್ದಂಥ ಆರೋಪ ಇವರ ಮೇಲಿದೆ. ಕೂಡ್ಲು ಗ್ರಾಮದ 38 ಗುಂಟೆ ಕೇಸ್ನಲ್ಲಿ ಲಂಚ ಪಡೆದಂಥ ಆರೋಪ ಸದ್ಯಕ್ಕೆ ಇವರು ಎದುರಿಸ್ತಾ ಇರುವಂಥದ್ದು. ಮಂಜುನಾಥ್ ಸೂಚನೆ ಮೇರೆಗೆ ಹಣವನ್ನು ಪಡೆದುಕೊಂಡಿದ್ರು. ಅಲ್ಲಿನ ವ್ಯವಸ್ಥಾಪಕ ಮಹೇಶ್ ಮಂಜುನಾಥ್ ಮೇಲಿನ ಎಫ್ಐಆರ್ ಅನ್ನು ರದ್ದುಗೊಳಿಸಿತ್ತು ಹೈಕೋರ್ಟ್. ಎಫ್ಐಆರ್ ಕಾನೂನು ಪ್ರಕಾರ ಸರಿಯಿಲ್ಲ ಅಂತ ಹೇಳಿಬಿಟ್ಟು ಸುಪ್ರೀಂ ಮಂಜುನಾಥ್ ಲಂಚ ಪಡೆದಿರೋದಕ್ಕೆ ಸಾಕ್ಷ್ಯ ಇದೆ ಅಂತ ಹೇಳಿತ್ತು ಸುಪ್ರೀಂ. ಕೂಡಲೇ ತನಿಖೆ ನಡೆಸಿ ಅಂತ ಲೋಕಾಯುಕ್ತಕ್ಕೆ ಸುಪ್ರೀಂ ನಿರ್ದೇಶನ ಕೊಟ್ಟಿತ್ತು. ಈಗಾಗಲೇ ಲಂಚ ಪ್ರಕರಣದಲ್ಲಿ ಜೈಲು ಸೇರಿದ್ದಾರೆ ಜೆ ಮಂಜುನಾಥ್ ಆ್ಯಂಡ್ ಟೀಮ್. ಮಂಜುನಾಥ್ ಜೊತೆ ಜೈಲು ಸೇರಿದ್ದ ನೌಕರರ ಮಹೇಶ್, ಗುತ್ತಿಗೆ ನೌಕರರ ಚೇತನ್. ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಕೃಷ್ಣ. ಕೃಷ್ಣ, ಇನ್ನು ಜೆ ಮಂಜುನಾಥ್ಗೆ ಮತ್ತೆ ಸಂಕಷ್ಟ ಶುರು ಅಂತ ಹೇಳಲಾಗ್ತಾ ಇದೆ. ಈ ಪ್ರಕರಣದ ಡೀಟೇಲ್ಸ್ ಕೊಡೋದಾದ್ರೆ ಅಮೃತ, ಬೆಂಗಳೂರು ನಗರ ಡಿಸಿ ಆಗಿದ್ದಂತ ಜೆ ಮಂಜುನಾಥ್ ಮೇಲೆ ಸಾಕಷ್ಟು ಭ್ರಷ್ಟಾಚಾರದ ಆರೋಪ ಇತ್ತು. ಆರೋಪ ಇದ್ದಂತ ಸಂದರ್ಭದಲ್ಲಿ ಅಂದಿನ ಸಂದರ್ಭದಲ್ಲಿ ಎಸಿಬಿ ಇತ್ತು. ಎಸಿಬಿ ಇದ್ದಂತ ಸಂದರ್ಭದಲ್ಲಿ ಭೂ ವ್ಯಾಜ್ಯ ಪ್ರಕರಣದ ಲಂಚ ಪ್ರಕರಣದಲ್ಲಿ ಎಸಿಪಿ ಮಂಜುನಾಥ್ ಜೊತೆಗೆ ಅವರ ಟೀಮ್ ಅಂದ್ರೆ ಹಿಂದೆ ಇದ್ದಂತ ಎಸಿಪಿ ಕೂಡ ಟ್ರಾಪ್ ಆಗಿತ್ತು. ಆದ್ರೆ ಅದೇ ಕೇಸ್ ವಿಚಾರದಲ್ಲಿ ಈಗಾಗಲೇ ಜೆ ಮಂಜುನಾಥ್ ಅಂದ್ರೆ ಟೀಮ್ ಏನಿದೆ ಈಗಾಗಲೇ ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಅವರನ್ನ ಈಗ ವರ್ಗಾವಣೆಯನ್ನ ಅಲ್ಲಿಂದ ವರ್ಗಾವಣೆ ಮಾಡಿ ಬೇರೆ ಪೋಸ್ಟಿಂಗ್ ಅನ್ನ ಕೊಡುವಂತ ಪ್ರಯತ್ನವನ್ನ ಸರ್ಕಾರ ಮಾಡಿದ್ದಾರೆ. ಆದ್ರೆ ಹಳೆ ಕೇಸ್ ಈಗ ಮತ್ತೆ ಮರುಜೀವ ಪಡೆಯುವಂತ ಎಲ್ಲಾ ಸಾಧ್ಯತೆಗಳು ಇದೆ. ಜೆ ಮಂಜುನಾಥ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಕೂಡ ಕಟ್ಟುನಿಟ್ಟಿನ ಡೈರೆಕ್ಷನ್ ಅನ್ನ ಕರ್ನಾಟಕ ಲೋಕಾಯುಕ್ತಕ್ಕೆ ಸೂಚನೆಯನ್ನ ಕೂಡ ಕೊಡುವಂತ ಆದೇಶವನ್ನ ಕೂಡ ಮಾಡಿದ್ದಾರೆ. ಈ ಹಿಂದೆ ಏನು ಹೈಕೋರ್ಟ್ ಆದೇಶ ಎಫ್ಐಆರ್ ಅನ್ನ ರದ್ದು ಮಾಡಿತ್ತು, ಅದನ್ನ ಸಂಬಂಧಪಟ್ಟಂತೆ ಈಗ ತನಿಖೆ ಮಾಡಿ ಅದನ್ನ ಕಟ್ಟುನಿಟ್ಟಿನ ಕ್ರಮವನ್ನ ತೆಗೆದುಕೊಳ್ಳಿ ಅನ್ನೋ ಸೂಚನೆಯನ್ನ ಸುಪ್ರೀಂ ಕೋರ್ಟ್ ಕೂಡ ಲೋಕಾಯುಕ್ತಕ್ಕೆ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ಈ ಹಿಂದೆ 2022ರಲ್ಲಿ ಬೆಂಗಳೂರು ಡಿಸಿ ಆಗಿದ್ದಂತ ಜೆ ಮಂಜುನಾಥ್ ಲಂಚ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಮೆಗಾ ಟ್ವಿಸ್ಟ್ ಅನ್ನ ಕೂಡ ಈಗ ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಹೀಗಾಗಿ ಈಗ ಸದ್ಯದ ಮಟ್ಟಿಗೆ ಬೇರೆ ಇಲಾಖೆಯಲ್ಲಿ ಕೆಲಸ ಮಾಡ್ತಿರುವಂತ ಜೆ ಮಂಜುನಾಥ್ ಅವರಿಗೆ ಮತ್ತೆ ಸಂಕಷ್ಟ ಎದುರಾಗುವಂತ ಸಾಧ್ಯತೆಗಳು ಕೂಡ ಇದೆ. ಕೇವಲ ಜೆ ಮಂಜುನಾಥ್ಗೆ ಮಾತ್ರ ಅಲ್ಲ, ಅಂದು ಕೆಲಸ ಮಾಡಿದಂತ ಮ್ಯಾನೇಜರ್ ಆದಂತ ಮಹೇಶ್ ಮತ್ತು ಗುತ್ತಿಗೆ ನೌಕರ ಚೇತನ್ಗೂ ಕೂಡ ಇದೇ ವಿಚಾರ ಸಂಬಂಧಪಟ್ಟಂಗೆ ಸಂಕಷ್ಟ ಎದುರಾಗುವಂತ ಸಾಧ್ಯತೆಗಳು ಕೂಡ ಇದೆ. ಯಾಕಂದ್ರೆ ಈಗಾಗಲೇ ಇವರು ಟೀಮ್ ಏನಿದೆ ಲೋಕಾಯುಕ್ತ ಹಿಂದೆ ಎಸಿಬಿ ಟ್ರಾಪ್ ಆದ ನಂತರ ಈಗಾಗಲೇ 14 ದಿನಗಳ ಕಾಲ ಜೈಲಿಗೆ ಹೋಗಿ ಬಂದಿದ್ರೆ, ತದನಂತರ ಸರ್ಕಾರ ಇವರಿಗೆ ಮತ್ತೆ ಆಯಕಟ್ಟಿನ ಜಾಗವನ್ನ ಕೊಡುವಂತ ಪ್ರಯತ್ನವನ್ನ ಸರ್ಕಾರ ಕೂಡ ಮಾಡಿದೆ. ಸದ್ಯದ ಮಟ್ಟಿಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಕಾರ್ಯದರ್ಶಿಯಾಗಿರುವಂತ ಜೆ ಮಂಜುನಾಥ್ ಅವರಿಗೆ ಮತ್ತೆ ತನಿಖಾ ತೂಗುಗತಿ ಎದುರಾಗುವಂತ ಎಲ್ಲಾ ಸಾಧ್ಯತೆಗಳು ಸಹ ಇರುವಂತದ್ದು. ಹೀಗಾಗಿ ಲೋಕಾಯುಕ್ತ ಈಗ ಮತ್ತೆ ಅದನ್ನ ಸಾಕ್ಷಿಗಳಿವೆ, ಈಗಾಗಲೇ ಸಾಕ್ಷಿಗಳು ಆಧಾರವಾಗಿ ಇಟ್ಟುಕೊಂಡು ಮುಂದಿನ ರೀತಿಯಲ್ಲಿ ತನಿಖೆಯನ್ನ ಶುರು ಮಾಡಿ ಅಂತ ಸುಪ್ರೀಂ ಕೋರ್ಟ್ ಲೋಕಾಯುಕ್ತಕ್ಕೆ ಸೂಚನೆ ಕೊಟ್ಟಿರೋ ಕಾರಣದಿಂದಾಗಿ ಮತ್ತೆ ಲೋಕಾಯುಕ್ತದಲ್ಲಿ ಜೆ ಮಂಜುನಾಥ್ ಅಂಡ್ ಟೀಮ್ ಸಂಬಂಧಪಟ್ಟಂತೆ ಮತ್ತೆ ತನಿಖೆ ಶುರು ಆಗುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳುವಂತ ಪ್ರಯತ್ನವನ್ನ ಮಾಡಿದೆ. ಈ ಒಂದು ಲಂಚ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕ್ಷಿಗಳು ಲಭ್ಯ ಇರೋ ಕಾರಣದಿಂದಾಗಿ ಎಫ್ಐಆರ್ ಹೈಕೋರ್ಟ್ ಹೊರಡಿಸಿದಂತ ಎಫ್ಐಆರ್ ಆದೇಶವನ್ನು ರದ್ದುಗೊಳಿಸಿ ತನಿಖಾ ಸಂಸ್ಥೆ ಆಗಿರುವಂತ ಲೋಕಾಯುಕ್ತಕ್ಕೆ ಸೂಚನೆ ಕೊಟ್ಟಿರೋ ಕಾರಣದಿಂದಾಗಿ ಜೆ ಮಂಜುನಾಥ್ ಅಂಡ್ ಟೀಮ್ಗೆ ಮತ್ತೆ ಸಂಕಷ್ಟ ಎದುರಾಗುವಂತ ಎಲ್ಲಾ ಸಾಧ್ಯತೆಗಳು ಸಹ ಇರುವಂತದ್ದು. ಅಮೃತ, ಥ್ಯಾಂಕ್ ಯು ಕೃಷ್ಣಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ.